ಓಂ ಶ್ರೀ ಸತ್ ಉಪಾಸಿಯೇ ನಮಃ ಶ್ರೀಮಾತ್ರೇ ನಮಃ. ಇವತ್ತಿನ ದಿವಸ ವಿಶೇಷವಾಗಿ 4/8/2026 ಮಂಗಳವಾರದ ದಿನ ಭವಿಷ್ಯ. ಪಂಚಾಂಗವನ್ನು ನೋಡಿದಾಗ ಶ್ರೀ ಪರಾಭವನಾಮ ಸಂವತ್ಸರ, ದಕ್ಷಿಣಾಯನ, ಗ್ರೀಷ್ಮ ಋತು, ಆಷಾಢ ಮಾಸದ ಕೃಷ್ಣ ಪಕ್ಷದ ಷಷ್ಠಿ ತಿಥಿ ಇರ್ತಕ್ಕಂಥದ್ದು ಮಂಗಳವಾರ. ರೇವತಿ ನಕ್ಷತ್ರದ ಪ್ರಭಾವಕ್ಕೊಳಗಾಗಿರ್ತಕ್ಕಂಥ ಚಂದ್ರ. ವಿಶೇಷವಾಗಿ ಚಾಮುಂಡೇಶ್ವರಿ ಜನ್ಮೋತ್ಸವವಿರ್ತಕ್ಕಂಥದ್ದು ಮಂಗಳವಾರದ ದಿವಸ. ಯಾರಾದರೂ ಅಮ್ಮನವರ ದರ್ಶನ ಮಾಡುವಂತಹ ಒಂದು ಪ್ರಯತ್ನವನ್ನು ಮಾಡಿ, ಅಥವಾ ನಿಮ್ಮ ಇಷ್ಟಾರ್ಥಗಳಿಗೆ ಈಡೇರಬೇಕು ಅನ್ನೋದಿತ್ತು ಅಂತಂದರೆ ಇವತ್ತಿನ ದಿವಸ ಮೈಸೂರಿಗೆ ಹೋಗಬೇಕು ಅನ್ನೋದಿತ್ತು, ಸಾಧ್ಯವಾದರೆ ಹೋಗಿ, ಸಂತೋಷ. ಅಕಸ್ಮಾತ್ ಆಗದೇ ಇರ್ತಕ್ಕಂಥವ್ರು ಹತ್ತಿರದಲ್ಲೇ ಇರ್ತಕ್ಕಂಥ ಚಾಮುಂಡೇಶ್ವರ ದೇವಸ್ಥಾನಕ್ಕೆ ಅಥವಾ ಯಾವುದಾರ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಬರ್ತಕ್ಕಂಥದ್ದು ಕೂಡ ನಿಮಗೆ ವರದಾನವಾಗಿ ಪರಿವರ್ತನೆ ಆಗುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನೇ ಇರೋದಿಲ್ಲ. ಎಲ್ಲಿದ್ದರೂ ಒಂದೇ, ಅಮ್ಮ ಅಂತಂದರೆ ಎಲ್ಲವೂ ಒಂದೇ. ಹಾಗಾಗಿ ನಾವು ನಮ್ಮ ಭಾವಕ್ಕೆ ತಕ್ಕನ ರೀತಿಯಲ್ಲಿ ನಾವು ಆಚರಣೆ ಮಾಡ್ತೀವಿ, ಅದಕ್ಕೆ ತಕ್ಕನ ರೀತಿಯಲ್ಲಿ ಆ ತಾಯಿ ಒಲಿತಕ್ಕಂತಹ ಸಂದರ್ಭಗಳೆಲ್ಲ ಕೂಡ ಇರುತ್ತೆ. ಇವತ್ತಿನ ದಿವಸ ಯಾವುದಾರ ಮುಖ್ಯವಾದಂಥ ಕೆಲಸ ಕಾರ್ಯವನ್ನು ಮಾಡಬೇಕು ಅನ್ನೋದಿತ್ತು ಅಂತಂದರೆ ರಾಹುಕಾಲ, ಗುಳಿಕ ಕಾಲವನ್ನು ನೋಡ್ಕೊಂಡು ಮಾಡ್ತಕ್ಕಂಥ ಪ್ರಯತ್ನ ಮಾಡುವಂಥವ್ರಿಗೆ ರಾಹುಕಾಲ ಬಂದು 3:39 5 ಗಂಟೆ 14 ನಿಮಿಷದವರೆಗೆ, ಗುಳಿಕ ಕಾಲವನ್ನು ನೋಡಿದಾಗ 12:29 2 ಗಂಟೆ 4 ನಿಮಿಷದವರೆಗೆ, ಯಮಗಂಡ ಕಾಲವನ್ನು ನೋಡಿದಾಗ 9:19 10 ಗಂಟೆ 54 ನಿಮಿಷದವರೆಗೆ ಇರ್ತಕ್ಕಂಥದ್ದನ್ನು ನೀವು ನೋಡುವಂಥದ್ದು. ಬುಧನ ಪ್ರಭಾವವಿರ್ತಕ್ಕಂಥ ಒಂದು ದಿವಸ, ಕುಜನ ಪ್ರಭಾವವಿರ್ತಕ್ಕಂಥ ಒಂದು ದಿವಸ. ಹಾಗಾಗಿ ಏನೆಲ್ಲ ಪ್ರಭಾವ ಮತ್ತು ಪರಿಣಾಮವನ್ನು ನೋಡಬಹುದು ಅಂತಕ್ಕಂಥ ರೀತಿ ನೋಡಿದಾಗ, ಮೇಷರಾಶಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಯಾವುದಾದ್ರೂ ಇಂಟ್ರು, ಎಕ್ಸಾಮ್ಸು ಅಥವಾ ಯಾವುದಾದ್ರೂ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ, ಅಥವಾ ಹೈಯರ್ ಎಜುಕೇಷನ್ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ, ತುಂಬ ಅದ್ಭುತವಾದಂಥ ಒಂದು ದಿವಸವಾಗಿ ಪರಿವರ್ತನೆ ಆಗ್ತಕ್ಕಂಥದ್ದು. ಮೋಕ್ಷ ಭಾವ ಜಾಸ್ತಿ ಆಗ್ತಕ್ಕಂಥದ್ದು. ಅಂದರೆ ತಾನಾಯಿತು ತನ್ನ ಪಾಡಾಯಿತು, ಯಾವುದೂ ಸಹವಾಸ ಇಲ್ಲ, ಯಾರ ಹಂಗಿಗೂ ಹೋಗಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿ ಇರುವಂಥ ಕಂಡೀಷನ್ಸ್ ಎಲ್ಲವೂ ಕೂಡ ಇರುತ್ತೆ. ಒಂದು ರೀತಿಯಲ್ಲಿ ಯಾರನ್ನು ಸೇರೋಕ್ಕೆ ಇಷ್ಟಪಡೋದಿಲ್ಲ, ಯಾರನ್ನು ಅತಿಯಾಗಿ ಹಚ್ಕೊಳ್ಳೋದಕ್ಕೆ ಹೋಗೋದಿಲ್ಲ, ತನ್ನ ಕೆಲಸ ಮಾಡಿಕೊಂಡು ಹಾಗೆ ಸುಮ್ಮನೆ ಇರ್ತಕ್ಕಂಥ ಒಂದು ಪ್ರವೃತ್ತಿಗಳು ಹೆಚ್ಚಾಗಿರುವಂಥದ್ದು. ಮತ್ತು ತಂದೆಯ ಸಹಕಾರ ನಿಮಗೆ ಸಿಗುವಂಥ ಸಂದರ್ಭಗಳು, ಉದ್ಯೋಗ ಬದಲಾವಣೆ, ಸ್ಥಳ ಬದಲಾವಣೆ ಸಂಬಂಧಪಟ್ಟಂತೆ ಅನುಕೂಲಕರವಾದಂಥ ಒಂದು ದಿವಸವನ್ನು ಈ ದಿವಸ ನೋಡೋದಕ್ಕೆ ದಾರಿಯಾಗ್ತದೆ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಸ್ಥೂಲಕಾಯ ಅಂದರೆ ಸ್ವಲ್ಪ ದಪ್ಪ ದೇಹ ಇರ್ತಕ್ಕಂಥವ್ರು, ಹಾರ್ಮೋನ್ ವ್ಯತ್ಯಾಸ ಇರ್ತಕ್ಕಂಥವ್ರು, ಥೈರಾಯ್ಡ್ ಪ್ರಾಬ್ಲಮ್ ಇರ್ತಕ್ಕಂಥವ್ರು, ತುಂಬ ಮಾನಸಿಕವಾದಂಥ ಒತ್ತಡಕ್ಕೆ ಸಿಕ್ಕಾಕೊಳ್ತಕ್ಕಂಥದ್ದು, ಅಜೀರ್ಣ ದೋಷವಿರ್ತಕ್ಕಂಥವ್ರಿಗೆ ಸ್ವಲ್ಪ ಸುಸ್ತು ಜಾಸ್ತಿ ಆಗ್ತಕ್ಕಂಥದ್ದು, ಈ ಪರಿಣಾಮವನ್ನು ಇವತ್ತಿನ ದಿವಸ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಎದುರಿಸ್ತಕ್ಕಂಥ ಸಂದರ್ಭಗಳೆಲ್ಲ ಕೂಡ ಕಂಡು ಬರ್ತದೆ. ಆದರೆ ಬರವಣಿಗೆ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಅನುಕೂಲ, ಕಮ್ಯುನಿಕೇಷನ್ ವ್ಯವಹಾರವನ್ನು ಮಾಡುವಂಥವರಿಗೆ ಅನುಕೂಲ ಮತ್ತು ಯೋಗ ಫಲ ಅನ್ನೋ ರೀತಿಯಾದಂಥ ಸ್ಥಿತಿ. ಇನ್ವೆಸ್ಟ್ಮೆಂಟು, ತಾನು ಮಾಡ್ತಾ ಇರ್ತಕ್ಕಂಥ ಉದ್ಯಮ ವ್ಯಾಪಾರಕ್ಕೆ ಇನ್ನಷ್ಟು ಬಂಡವಾಳವನ್ನು ಹಾಕ್ತಕ್ಕಂಥ ಸಂದರ್ಭಗಳು, ಖರ್ಚುಗಳು ಜಾಸ್ತಿ ಬರ್ತಕ್ಕಂಥ ಸಂದರ್ಭ, ಸ್ಥಿರಾಸ್ತಿ ಖರೀದಿ ಮಾಡಬೇಕು, ವಾಹನ ಖರೀದಿ ಮಾಡಬೇಕು ಅನ್ನೋ ರೀತಿಯಾದಂಥ ಹಂಬಲ, ಅದನ್ನು ಪಡ್ಕೊಳ್ಬೇಕು ಅನ್ನೋ ರೀತಿಯಾದಂಥ ಬಯಕೆ, ಇವೆಲ್ಲವೂ ಕೂಡ ಇರ್ತದೆ. ತಾಯಿಯ ಸಹಕಾರ ನಿಮಗೆ ಚೆನ್ನಾಗಿ ಸಿಗುವಂಥ ಲಕ್ಷಣಗಳೆಲ್ಲವೂ ಕೂಡ ಕಂಡು ಬರ್ತದೆ. ಮಕ್ಕಳ ಸಹಕಾರ ಅಷ್ಟೊಂದು ಉತ್ತಮವಾಗಿ ಸಿಗುವಂಥ ಸಂದರ್ಭಗಳು ಇರುವುದಿಲ್ಲ ಈ ದಿವಸ ಅಂತಕ್ಕಂಥದ್ದು. ಕೆಲಸ ಮಾಡ್ತೀರಿ, ಅದಕ್ಕೆ ಬೇಕಾದಂಥ ಒಂದು ಪ್ರತಿಫಲ ಸಿಗುವುದರಲ್ಲಿ ಸ್ವಲ್ಪ ಹಿನ್ನಡೆಗಳಾಗಬಹುದು. ಮೇಷರಾಶಿಗೆ ಸಂಬಂಧಪಟ್ಟಂಥ ರೀತಿ ನೋಡೋದ್ರಿಂದ ಖರ್ಚುಗಳು ಜಾಸ್ತಿ ಬರೋದ್ರಿಂದ ಸ್ವಲ್ಪ ಆರ್ಥಿಕವಾದಂಥ ಕೊರತೆ ಅಥವಾ ಉಳಿತಾಯ ಇಲ್ಲದಂಥ ದಿವಸವಾಗಿ ಪರಿವರ್ತನೆಯಾಗ್ತಕ್ಕಂಥದ್ದನ್ನು ಮೇಷರಾಶಿ ನೋಡುವಂಥದ್ದು. ಓಂ ಮಹಾಲಕ್ಷ್ಮಿಯೇ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ವೃಷಭ ರಾಶಿಗೆ ಸಂಬಂಧಪಟ್ಟಂತೆ ಲಕ್ಷ್ಮೀ ಯೋಗವಿರ್ತಕ್ಕಂಥದ್ದು, ಲಾಭ ಚೇತರಿಕೆ ಆಗ್ತಕ್ಕಂಥದ್ದು, ಆರ್ಥಿಕವಾದಂಥ ಸ್ಥಿತಿಗತಿಗಳಲ್ಲಿ ಸುಧಾರಣೆಯನ್ನು ಕಾಣತಕ್ಕಂಥ ಯೋಗ ಫಲಗಳು, ಅನಿರೀಕ್ಷಿತವಾದಂಥ ಧನಾಗಮನ ಅಂತಕ್ಕಂಥ ಒಂದು ಪರಿಸ್ಥಿತಿಗಳು ಎದುರಾಗ್ತಕ್ಕಂಥ ಸಾಧ್ಯತೆಗಳೆಲ್ಲವೂ ಕೂಡ ಕಂಡು ಬರ್ತದೆ. ಮಕ್ಕಳ ಸಹಾಯ ಮತ್ತು ಸಹಕಾರವೂ ಸಿಗುವಂಥದ್ದು, ಮತ್ತು ಭಾವನಾತ್ಮಕವಾದಂಥ ಘರ್ಷಣೆಯೂ ಕೂಡ ಆಗುವಂಥ ಸಂದರ್ಭಗಳು ನಿರ್ಮಾಣವಾಗಿ ಬರುತ್ತೆ. ಬಂಧು ಬಾಂಧವರೊಂದಿಗೆ, ನೆರೆಹೊರೊಂದಿಗೆ ಸ್ವಲ್ಪ ಕಲಹವಾಗಬಹುದು. ಮಾತು ನೀವು ಹೇಳಿರ್ತಕ್ಕಂಥದ್ದು ಸರಿಯಾಗೇ ಇರುತ್ತೆ, ಬೇರೆಯವರು ತಪ್ಪು ಅರ್ಥ ಮಾಡಿಕೊಂಡು ನಿಮ್ಮ ಮೇಲೆ ಜಗಳಕ್ಕೆ ಬರತಕ್ಕಂಥ ಒಂದು ಪರಿಸ್ಥಿತಿಗಳು ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಈ ರಿಸರ್ಚ್ ಲೈನಲ್ಲಿರ್ತಕ್ಕಂಥವ್ರಿಗೆ, ಆಧ್ಯಾತ್ಮಿಕ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಮತ್ತು ಈ ಡಾಕ್ಟರ್ ಲೈನಲ್ಲಿ ವಿದ್ಯಾಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ
ಈ ಒಡವೆ ಅಥವಾ ಒಡವೆ ಅಂಗಡಿಗಳನ್ನು ಇಟ್ಕೊಂಡಿರ್ತಕ್ಕಂಥವ್ರಿಗೆ, ಆಧ್ಯಾತ್ಮಿಕ ಕ್ಷೇತ್ರದ ಮಾರಾಟದ ವಸ್ತುಗಳ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಅದ್ಭುತವಾದಂಥ ಅವಕಾಶ, ಅನುಕೂಲ, ಯೋಗ ಫಲ ಅನ್ನೋ ರೀತಿಯಾದಂಥ ಸ್ಥಿತಿಯೂ ಕೂಡ ಉಂಟು. ಅದೇ ರೀತಿಯಲ್ಲಿ ಸ್ವಲ್ಪ ಭಯ ಅಥವಾ ಮೃತ್ಯು ಭಯವೋ ಅಥವಾ ಕಾಣಲಾರದಂಥ ಕುಟುಂಬಸ್ಥರೇ ನಿಮ್ಮ ವಿರುದ್ಧವಾಗಿ ನಿಲ್ಲುವಂಥದ್ದು ಅಥವಾ ಕುಟುಂಬಸ್ಥರಿಂದಲೇ ಅವಮಾನಕ್ಕೊಳಗಾಗ್ತಕ್ಕಂಥ ಸನ್ನಿವೇಶಗಳು ಏನಾದರೂ ಬರುವಂಥ ಸಾಧ್ಯತೆಗಳಿರುತ್ತೆ. ಜಾಗ್ರತೆಯಿಂದ ಇರಬೇಕಾಗತ್ತೆ. ವಿದ್ಯಾಭ್ಯಾಸ ಅಷ್ಟೊಂದು ಅನುಕೂಲ ಅನ್ನೋ ರೀತಿಯಾದಂಥ ಸ್ಥಿತಿಯನ್ನು ನೋಡೋಕ್ಕೆ ಸಾಧ್ಯ ಆಗಲ್ಲ. ಏನೋ ಅಡೆತಡೆಗಳಾಗಿ ಓದಬೇಕು ಅಂತ ಕೂತ್ಕೊಂತೀರಿ, ಬೇರೆ ಯಾರೋ ಬರ್ತಾರೆ, ಏನೋ ಬರುತ್ತೆ. ಹಾಗಾಗಿ ಅಡೆತಡೆಗಳಿಂದ ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆಗಳಾಗಬಹುದು. ಈ ದಿವಸ ವೃಷಭ ರಾಶಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಪರಿಹಾರ ವಿಚಾರ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಪುಸ್ತಕವನ್ನು ದಾನ ಮಾಡತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಮಿಥುನ ರಾಶಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರವನ್ನು ಮಾಡಬೇಕು, ಪ್ರಾರಂಭ ಮಾಡಬೇಕು, ಏನಾದರೂ ಸ್ವಂತವಾಗಿ ಮಾಡಬೇಕು ಅನ್ನೋ ರೀತಿಯಾದಂಥ ಹಂಬಲ, ಅದಕ್ಕೆ ಬೇಕಾದಂಥ ಆರ್ಥಿಕವಾದಂಥ ಹೂಡಿಕೆ ಅಥವಾ ಹುಡುಕಾಟದಲ್ಲಿರ್ತಕ್ಕಂಥ ಸಂದರ್ಭಗಳೆಲ್ಲವೂ ಕೂಡ ಇರುತ್ತೆ ಈ ಒಂದು ದಿವಸ ಅಂತಕ್ಕಂಥದ್ದು. ಎಲ್ಲ ಸದಾಕಾಲ ಏನಾದರೂ ಒಂದು ಮಾಡಬೇಕು, ಹೆಸರು ಮಾಡಬೇಕು, ಸಂಪಾದನೆ ಮಾಡಬೇಕು, ಕೀರ್ತಿ ಸಂಪಾದನೆ ಮಾಡಬೇಕು, ಈ ತುಂಬ ತಲೆ ಒಳಗೆ ಈ ದಿವಸ ಕುಂತುಕೊಂಡಿರ್ತದೆ. ಬಟ್ ಅದಕ್ಕೆ ಬೇಕಾದಂಥ ಅನುಕೂಲಕರಗಳು ಸಿಗುವಂಥ ಸಾಧ್ಯತೆಗಳು ತುಂಬ ಕಡಿಮೆ. ಯಾಕೆಂದರೆ ಹಸ್ತಪ್ರಭಾವಕ್ಕೊಳಗಾಗಿರ್ತಕ್ಕಂಥ ಸ್ಥಿತಿಯ ಗ್ರಹದ ನಕ್ಷತ್ರದಲ್ಲಿ ಕುಳಿತಿರ್ತಕ್ಕಂಥದ್ದಾಗಿರೋದ್ರಿಂದ ಸ್ವಲ್ಪ ಅದಕ್ಕೆ ಸಹಕಾರಗಳು ಸಿಗುವುದಿಲ್ಲ. ಸ್ವಲ್ಪ ಒಂದು ನಿರಾಸೆಯನ್ನು ಅನುಭವಿಸ್ತಕ್ಕಂಥದ್ದು, ನಿಮಗೆ ನೀವೇ ನಿಂದನೆಯನ್ನು ಮಾಡ್ಕೊಳ್ತಕ್ಕಂಥದ್ದು, ನಾನೇ ಸರಿ ಇಲ್ಲ ಅನ್ನೋ ರೀತಿಯಲ್ಲಿ ಏನೋ ಒಂದು ರೀತಿಯಾದಂಥ ಕೆಲವೊಂದು ನಡವಳಿಕೆಗಳು ಬರ್ತಕ್ಕಂಥದ್ದು, ಅಥವಾ ನಾನು ಸರಿ ಇಲ್ವೋ, ನನ್ನ ಕೈಲಿ ಮಾಡೋಕ್ಕಾಗುತ್ತೋ ಇಲ್ವೋ ಅನ್ನೋ ರೀತಿಯಾದಂಥ ಗಿಲ್ಟ್ ಫೀಲಿಂಗ್ ಬರ್ತಕ್ಕಂಥದ್ದು. ಆ ಗಿಲ್ಟ್ ಫೀಲಿಂಗಿಂದ ತುಂಬ ಒತ್ತಡಕ್ಕೆ ಸಿಕ್ಕಾಕೊಂಡು ಬೇರೆಯವರಿಗೆ ಸ್ವಲ್ಪ ದುಡುಕಿ ಮಾತನಾಡ್ತೀರಿ, ಅಲ್ಲಿಂದ ಸ್ವಲ್ಪ ನೋವಾಗ್ತಕ್ಕಂಥ ಕಂಡೀಷನ್ಸು. ಉದ್ಯೋಗಸ್ಥರಿಗೆ ಮಾತ್ರ ತುಂಬ ಚೆನ್ನಾಗಿದೆ, ಕೆಲಸ ಕಾರ್ಯಗಳನ್ನು ಭಾಳ ಚೆನ್ನಾಗಿ ಮಾಡ್ತೀರಿ. ಬಟ್ ಕೆಲಸಗಳು ಕಡಿಮೆ ಇರುತ್ತೆ, ಓವರ್ಲೋಡ್ ಕೆಲಸಗಳಿರೋಲ್ಲ, ಬರುವಂಥದ್ದೇ ಕಡಿಮೆ ಕೆಲಸ ಅನ್ನೋ ರೀತಿಯಾದಂಥ ಸ್ಥಿತಿ. ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರವನ್ನು ಮಾಡುವಂಥವ್ರಿಗೂ ಕೂಡ ಅವಕಾಶಗಳು ಕಡಿಮೆ ಬರುತ್ತದೆ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿರುವಂಥದ್ದು. ಸ್ಥಿರಾಸ್ತಿ ಹೂಡಿಕೆಗೆ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು ಅಥವಾ ಹಂಬಲಗಳು ಜಾಸ್ತಿ ಆಗ್ತಕ್ಕಂಥದ್ದು, ವಾಹನ ಖರೀದಿ ಮಾಡಬೇಕು ಅನ್ನೋ ರೀತಿಯಾದಂಥ ಹಂಬಲಗಳು ಜಾಸ್ತಿ ಆಗ್ತಕ್ಕಂಥದ್ದು, ತುಂಬ ಚೆನ್ನಾಗಿ ಹೋಗಿ ಏನಾದರೂ ಒಂದು ಅಧಿಕಾರ ಇಡಬೇಕು, ತುಂಬ ಅಂತಸ್ತನ್ನು ಸಂಪಾದನೆ ಮಾಡಬೇಕು ಅನ್ನೋ ರೀತಿಯಾದಂಥ ಹಂಬಲಗಳು ಈ ದಿವಸ ಪ್ರಾರಂಭವಾಗ್ತಕ್ಕಂಥದ್ದು. ಅದರಲ್ಲಿ ವಿದ್ಯಾಭ್ಯಾಸದಲ್ಲಿ ಅನುಕೂಲಕರವಾದಂಥ ವಾತಾವರಣವೂ ಕೂಡ ನಿರ್ಮಾಣವಾಗಿ ಬರುತ್ತೆ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಅಸಿಡಿಟಿ ಪ್ರಾಬ್ಲಮ್ ಇರ್ತಕ್ಕಂಥವ್ರಿಗೆ, ಥೈರಾಯ್ಡ್ ಪ್ರಾಬ್ಲಮ್ಮು, ಹಾರ್ಮೋನ್ ಇಂಬ್ಯಾಲೆನ್ಸ್ ಇರ್ತಕ್ಕಂಥವ್ರಿಗೆ, ಸ್ವಲ್ಪ ಈ ಲಿವರಿಗೆ ಸಂಬಂಧಪಟ್ಟಂಥ ವ್ಯತ್ಯಾಸ, ಗಂಟಲು ನೋವು ಬರ್ತಕ್ಕಂಥದ್ದು, ಈ ಸಂಬಂಧಪಟ್ಟಂತೆ ವ್ಯತ್ಯಾಸವಿರ್ತಕ್ಕಂಥವ್ರು ಸ್ವಲ್ಪ ಹೆಚ್ಚಾಗತಕ್ಕಂಥದ್ದು ಅಥವಾ ಉಲ್ಬಣವಾಗ್ತಕ್ಕಂಥ ನೋವನ್ನು ಅನುಭವಿಸ್ತಕ್ಕಂಥ ಸಂದರ್ಭ, ವ್ಯಾಜ್ಯಗಳಲ್ಲಿ ಜಯವನ್ನು ಸಾಧಿಸ್ತಕ್ಕಂಥ ಸ್ಥಿತಿಯನ್ನು ಈ ದಿವಸ ಮಿಥುನ ರಾಶಿಯವರು ನೋಡುವಂಥದ್ದು. ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ತುಳಸಿ ಅರ್ಚನೆ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ಕಟಕ ರಾಶಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ತುಂಬ ಒತ್ತಡದ ದಿವಸವಾಗಿರ್ತಕ್ಕಂಥದ್ದು, ನಿದ್ರೆ ಸರಿಯಾಗಿ ಮಾಡೋಕ್ಕಾಗದಲೇ ಇರ್ತಕ್ಕಂಥ ವಾತಾವರಣ, ಸಾಲದ ಚಿಂತೆ, ಶತ್ರುಗಳ ಉಪಟಳಗಳು ಜಾಸ್ತಿ ಆಗ್ತಕ್ಕಂಥದ್ದು, ಖರ್ಚುಗಳು ಜಾಸ್ತಿ ಬರ್ತಕ್ಕಂಥದ್ದು, ಖರ್ಚು ಮಾಡೋದಕ್ಕೂ ಕೂಡ ಕಷ್ಟ. ನಿಮ್ಮ ಹತ್ರ 100 ರೂಪಾಯಿ ಇರುತ್ತೆ, 1000 ರೂಪಾಯಿ ಖರ್ಚು ಬರುತ್ತೆ, ಕಷ್ಟ, ಕೊರತೆ ಎನ್ನುವ ರೀತಿಯಾದಂಥ ಸಂದರ್ಭ. ಜೀವನ ಇವತ್ತಿನ ದಿವಸದ ಒಂದು ಖರ್ಚು ವೆಚ್ಚಗಳಿಗೆ ಸ್ವಲ್ಪ ಪರದಾಡುವಂಥ ಅಥವಾ ಒದ್ದಾಡುವಂಥ ಪರಿಸ್ಥಿತಿಗಳು ಬರಬಹುದು. ಆರ್ಥಿಕವಾದಂಥ ಕೊರತೆಯನ್ನು ಎದುರಿಸತಕ್ಕಂಥ ಸ್ಥಿತಿ ಕಟಕ ರಾಶಿನವರಿಗೆ ಇರುತ್ತದೆ. ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲೂ ಕೂಡ ಸ್ವಲ್ಪ ಮೈಕೈ ನೋವು, ಗ್ಯಾಸ್ಟ್ರಿಕ್ ಸಂಬಂಧಪಟ್ಟ ಸಮಸ್ಯೆಗಳಾಗ್ತಕ್ಕಂಥದ್ದು, ನಿದ್ರೆ ಸರಿಯಾಗಿ ಮಾಡೋಕ್ಕಾಗದಂಥ ರೀತಿಯಲ್ಲಿ ಸ್ವಲ್ಪ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಬೀರ್ತಕ್ಕಂಥ ಸಂದರ್ಭ. ಭವಿಷ್ಯದ ಬಗ್ಗೆ ತುಂಬ ಚಿಂತೆ ಅಥವಾ ಗಾಢವಾದಂಥ ಚಿಂತೆಯನ್ನು ಮಾಡಿ ಸ್ವಲ್ಪ ಒತ್ತಡವನ್ನು ತಂದುಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗ್ತಕ್ಕಂಥದ್ದು, ಕಂಡ ಕನಸು ಈಡೇರುತ್ತಲ್ಲವಲ್ಲ ಅನ್ನೋ ರೀತಿಯಾದಂಥ ಒತ್ತಡಕ್ಕೆ ಸಿಕ್ಕಾಕೊಳ್ತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಆದರೆ ವಿದ್ಯಾಭ್ಯಾಸ ಮಾತ್ರ ಚೆನ್ನಾಗಿದೆ. ಅದರಲ್ಲೂ ಕೂಡ ಹೈಯರ್ ಎಜುಕೇಷನ್, SSLC ನಂತರದ ವಿದ್ಯಾರ್ಥಿಗಳು ಯಾರಿರ್ತಾರಲ್ಲ ಅವರಿಗೆ ಮಿಥುನ ರಾಶಿನವ್ರಿಗೆ ತುಂಬ ಚೆನ್ನಾಗಿರ್ತಕ್ಕಂಥ ಕಂಡೀಷನ್ಸ್ ಇರ್ತಕ್ಕಂಥದ್ದು. ಮತ್ತು ಪ್ರಯಾಣದಲ್ಲಿ ವಿಘ್ನಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳು ಬರುವಂಥ ಸಾಧ್ಯತೆಗಳಿದೆ. ದಾಂಪತ್ಯ ಸೌಖ್ಯದಿಂದ ಸ್ವಲ್ಪ ಅಂತರವನ್ನು ಕಾಯ್ದುಕೊಳ್ತಕ್ಕಂಥದ್ದು ಅಥವಾ ಸಂಗಾತಿನಿಗೆ ಸ್ವಲ್ಪ ಕಲಹವನ್ನು ಮಾಡಿಕೊಳ್ತಕ್ಕಂಥ ಸ್ಥಿತಿ, ಇವೆಲ್ಲವೂ ಕೂಡ ಕಟಕ ರಾಶಿಯನ್ನು ನೋಡ್ತೀರಿ. ಓಂ ನಮಃ ಶಿವಾಯ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ಸಿಂಹರಾಶಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಸಿಂಹರಾಶಿಗೆ ಲಾಭ ಬರಬೇಕು, ಚೇತರಿಕೆ ಬರಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿವರೆಗೆ ಬುಧನ ಪ್ರಭಾವ ಇದ್ದಾಗಲೆಲ್ಲ ಎಲ್ಲ ದಿವಸವೂ ಕೂಡ ನಿಮಗೆ ಲಾಭವನ್ನೇ ನೋಡಿರ್ತಾರೆ. ಆದರೆ ಈ ದಿವಸ ಏನಾಗ್ತದೆ, ಬಂದಂಥದ್ದು ಬರುತ್ತೆ, ಬಂದಂಥದ್ದು ಹಾಗೆ ಹೊರಟು ಹೋಗ್ತದೆ. ಒಂದು
ಮತ್ತು ಇನ್ನೇನು ಬಂತು, ಲಾಭ ಆಯಿತು, ಅನುಕೂಲ ಆಗತ್ತೆ, ಸ್ವಲ್ಪ ಸಕ್ಸಸ್ ಆಯಿತು, ಬಚಾವಾದ್ವಿ ಅನ್ನೋ ಟೈಮ್ಗೆ ಕೊನೇ ಹಂತದಲ್ಲಿ ಅದು ಬಂದಂಥ ಅವಕಾಶ ಕೈ ತಪ್ಪಿ ಹೋಗುವಂಥ ಸಂದರ್ಭಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಬರೋದಿಲ್ಲ. ಹಾಗಾಗಿ ಏನಾಗುತ್ತೆ, ಸ್ವಲ್ಪ ಸೇವಿಂಗ್ಸ್ ಇರೋದಿಲ್ಲ, ಸ್ವಲ್ಪ ಆರ್ಥಿಕವಾದಂಥ ಸ್ಥಿತಿನಲ್ಲಿ ಸ್ವಲ್ಪ ಒದ್ದಾಟವನ್ನು ಅನುಭವಿಸ್ತಕ್ಕಂಥದ್ದು, ಲಾಭದ ಸ್ಥಿತಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಒದ್ದಾಟವನ್ನು ಅನುಭವಿಸ್ತಕ್ಕಂಥ ಸಂದರ್ಭ, ಭಾವನಾತ್ಮಕವಾದಂಥ ಪೆಟ್ಟನ್ನು ತಂದುಕೊಳ್ತಕ್ಕಂಥದ್ದು, ಪ್ರೀತಿ ಪಾತ್ರರಿಗೋಸ್ಕರವಾಗಿ ಖರ್ಚು, ಮಕ್ಕಳಿಗೋಸ್ಕರವಾಗಿ ಖರ್ಚು ವೆಚ್ಚಗಳನ್ನು ಮಾಡ್ತಕ್ಕಂಥ ಸಂದರ್ಭ, ಭವಿಷ್ಯದ ಬಗ್ಗೆ ಏನೇನೋ ಪ್ಲ್ಯಾನ್ ಮಾಡ್ತೀರಿ, ಯಾವುದು ಸಕ್ಸಸ್ ಆಗ್ತಲ್ವ ಅನ್ನೋ ರೀತಿಯಾದಂಥ ಒತ್ತಡಕ್ಕೆ ಸಿಕ್ಕಾಕೊಳ್ತಕ್ಕಂಥ ಸನ್ನಿವೇಶಗಳೆಲ್ಲವೂ ಕೂಡ ಕಂಡುಬರುವಂತಹ ಸಾಧ್ಯತೆಗಳಿರುತ್ತೆ. ಅನಿರೀಕ್ಷಿತವಾಗಿ ಎಲ್ಲೋ ಪೆಟ್ಟು ಮಾಡಿಕೊಳ್ತಕ್ಕಂಥ ಸಂದರ್ಭಗಳು ಬರಬಹುದು. ಮತ್ತೆ ಅನಿರೀಕ್ಷಿತವಾಗಿ ಯಾವುದೋ ಒತ್ತಡಗಳಿಂದ ನಿದ್ರಾ ಭಂಗವಾಗ್ತಕ್ಕಂಥ ಸಂದರ್ಭಗಳು ಕೂಡ ಈ ದಿವಸ ಸಿಂಹರಾಶಿನವರು ನೋಡುವಂಥ ಸಾಧ್ಯತೆಗಳಿರುತ್ತೆ. ಆದರೂ ಕೂಡ ನಿಮಗೆ ಇಷ್ಟೆಲ್ಲ ಇದ್ರೂ ಕೂಡ ಈ ದಿವಸ ಎಲ್ಲವನ್ನೂ ಕೂಡ ಒಂದು ಸುಸೂತ್ರವಾಗಿ, ಒತ್ತಡದಲ್ಲಿರುತ್ತೆ ಬಟ್ ಸುಸೂತ್ರವಾಗಿ ನಿಭಾಯಿಸುವಂಥ ಒಂದು ಶಕ್ತಿ ಮಾತ್ರ ನಿಮಗೆ ಬೆನ್ನು ನಿಲ್ತದೆ. ಸಿಂಹರಾಶಿಗೆ ಸಂಬಂಧಪಟ್ಟಂತ ರೀತಿ ನೋಡಿದಾಗ ಕುಲದೇವತೆಯ ನಾಮಸ್ಮರಣೆ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ಕನ್ಯಾ ರಾಶಿಗೆ ಸಂಬಂಧಪಟ್ಟಂತ ರೀತಿ ನೋಡಿದಾಗ ಸ್ವಲ್ಪ ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತೆ ಅನುಕೂಲವಾಗ್ತಕ್ಕಂಥದ್ದು, ವಾಹನಕ್ಕೆ ಸಂಬಂಧಪಟ್ಟಂತೆ ಅನುಕೂಲವಾಗ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ಅನುಕೂಲವಾಗ್ತಕ್ಕಂಥ ಯೋಗ ಬಲಗಳು, ತಾಯಿಯ ಸಹಕಾರ ಸಿಗುವಂಥ ಸಂದರ್ಭ, ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಸ್ವಲ್ಪ ಅನುಕೂಲಕರವಾದಂಥ ವಾತಾವರಣ, ಮತ್ತು ಪಾಲುದಾರಿಕೆ ವ್ಯವಹಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುಕೂಲವಾಗ್ತಕ್ಕಂಥ ಸಂದರ್ಭಗಳು ನಿರ್ಮಾಣವಾಗ್ತಕ್ಕಂಥದ್ದು, ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರವನ್ನು ಮಾಡಬೇಕು ಅನ್ನುವಂಥವ್ರಿಗೆ ಒಂದು ರೀತಿಯಾದ ಸಹಕಾರ, ಒಂದು ಪ್ರೋತ್ಸಾಹ ಮತ್ತು ದಾರಿ ಇಂತಕ್ಕಂಥದ್ದು ಲಭಿಸುವಂಥ ಒಂದು ಶುಭವಾರ್ತೆಗಳು ಬರ್ತಕ್ಕಂಥ ಸಂದರ್ಭಗಳೆಲ್ಲವೂ ಕೂಡ ಕಂಡು ಬರುವಂಥದ್ದುಂಟು. ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರವನ್ನು ಮಾಡುವಂಥವ್ರಿಗೂ ಕೂಡ ಅನುಕೂಲ, ಉದ್ಯೋಗಸ್ಥರಿಗೂ ಕೂಡ ಅನುಕೂಲ, ಮತ್ತೆ ಪ್ರಾರಂಭ ಮಾಡಬೇಕು ಅನ್ನೋ ರೀತಿಯಲ್ಲಿ ಪ್ರಯತ್ನ ಮಾಡುವಂಥವ್ರಿಗೂ ಕೂಡ ಸಹಕಾರಗಳು, ಯಾವುದೋ ಒಂದು ಸಪೋರ್ಟ್ ನಿಮಗೆ ಬೆನ್ನಿಗೆ ನಿಲ್ಲುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಲಾಭವೂ ಕೂಡ ಇರುತ್ತದೆ. ಹಣಕಾಸಿನ ವಿಚಾರ ಸಂಬಂಧಪಟ್ಟಂತ ಲೋಪದೋಷಗಳನ್ನು ಇವತ್ತಿನ ದಿವಸ ನೋಡೋದಕ್ಕಾಗೋದಿಲ್ಲ. ಯಾಕಂದರೆ ಲಾಭ ಬರುತ್ತೆ, ಉಳಿತಾಯ ಮಾಡ್ಕೊಳ್ಳೋದೇ ಇರಬಹುದು, ಬಟ್ ಲಾಭ ಮಾತ್ರ ಇವತ್ತಿನ ದಿವಸ ಬರುತ್ತೆ. ಹೆಸರು, ಕೀರ್ತಿ, ಪ್ರತಿಷ್ಠೆ, ಮಾನ ಸನ್ಮಾನಗಳೆಲ್ಲವೂ ಕೂಡ ಪ್ರಾಪ್ತಿಯಾಗುವಂಥ ಯೋಗ ಫಲಗಳು. ಒಂದೇ ಏನಂದರೆ ಅತೃಪ್ತಿ, ಇನ್ನೂ ಬೇಕಾಗಿತ್ತು, ಇನ್ನೂ ಏನೋ ಮಾಡಬೇಕಾಗಿತ್ತು ಅನ್ನೋ ರೀತಿಯಾದಂಥ ಅತೃಪ್ತಿಯ ಭಾವ ನಿಮ್ಮೊಳಗೆ ಇರತಕ್ಕಂಥದ್ದು ನಿಮ್ಮನ್ನು ನೆಮ್ಮದಿಯಾಗಿ ಕೊಡೋದಿಲ್ಲ. ಆ ಅತೃಪ್ತಿಯ ಭಾವದಿಂದ ಹೊರಗೆ ಬನ್ನಿ. ಖಂಡಿತವಾಗಲೂ ಕೂಡ ಇವತ್ತಿನ ದಿವಸ ತೃಪ್ತಿಯಾದಂಥ ದಿವಸವಾಗಿ ಪರಿವರ್ತನೆ ಆಗುತ್ತೆ. ಕನ್ಯಾ ರಾಶಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಅಸಹಾಯಕರಿಗೆ ಸಹಾಯವನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡ್ತಕ್ಕಂಥದ್ದು.